ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ನಮ್ಮ ಅರವಿಂದ್ ನಗರದ 9 ದುರ್ಗಿಗಳನ್ನ ನೋಡಕ್ಕೆ ಬಂದಿದ್ದೀವಿ. ನೀವು ನೋಡಿ, ದುರ್ಗಿದು ಅವತಾರ ಎಷ್ಟಿದೆ ಅಂದರೆ ಇಲ್ಲೇ ನೋಡ್ಬೋದು. 9 ಅವತಾರಗಳು 9 ಥರ ಇದೆ. ಯಾವ್ಯಾವ ರೀತಿಯಲ್ಲಿ ದುರ್ಗಿ ಹುಟ್ಟು ಬಂದಿದ್ದಾಳೆ ಅಂತ ಇದು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಟೈಮ್ ನೀವು ಬಂದು ಅರವಿಂದ್ ನಗರದಲ್ಲಿ ನೋಡಿ ಫ್ರೆಂಡ್. 8 ದುರ್ಗಿಗಳು ಚಿಕ್ಕ ಚಿಕ್ಕದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಹೆಣ್ಮಕ್ಳು ಥರಕ್ಕೆ ಒಂದೊಂದು ಅವತಾರ ತಗೊಂಡಿರೋ ಥರಕ್ಕೆ 8 ದುರ್ಗಿಗಳಿದ್ದಾವೆ. ನೆಕ್ಸ್ಟ್ ದೊಡ್ಡ ದುರ್ಗಿ 9ನೇದು, ಅದಂತೂ 2 ಕಣ್ಣೆಲ್ಲ ಸಾಲದು ಆ ಥರ ಇದೆ. ಮತ್ತು ಈ ಸತಿ ಮಾತ್ರ ತುಂಬ ಚೆನ್ನಾಗಿದೆ. ಸತಿನೂ ಚೆನ್ನಾಗಿತ್ತು, ಅಂದರೆ ಈ ಸತಿ ಅದಕ್ಕಿಂತ ಚೆನ್ನಾಗಿದೆ ಫ್ರೆಂಡ್. ಒಂದ್ಸತಿ ಬಂದು ನೀವು ನೋಡಲೇಬೇಕು, ಮಿಸ್ ಮಾಡ್ಕೋಬೇಡಿ. ಈ ಸತಿ ನಮ್ಮ ದುರ್ಗಿ ಸ್ವಲ್ಪ ಹೈಟ್ ಇರೋದ್ರಿಂದ ಸ್ವಲ್ಪ ಇಳ್ಸೋಕ್ಕೆ ಕಷ್ಟ ಆಗ್ತಾ ಇದೆ. ಹಂಗಾಗಿ ಕ್ರೈನ ಬೇರೆ ತರಿಸಿದ್ದಾರೆ, ಅದರೊಳಗಿಂದನೇ ಒಳಗಿಡ್ತಾರೆ. ಆದರೂ ಸ್ವಲ್ಪ ಹುಷಾರಾಗಿ ಇಳಿಸ್ಬೇಕಲ್ವಾ ಅಂತ ಎಲ್ಲ ನೋಡ್ಕೊತಿದ್ದಾರೆ, ಪ್ಲ್ಯಾನ್ ಹಾಕ್ಕೊತಾ ಇದ್ದಾರೆ. ಆದರೂ ಜನ ಹೋಗಿಲ್ಲ, ಹೆಂಗೆ ಇಳಿಸ್ತಾರೆ ಏನು ಅಂತ ನೋಡೋದಕ್ಕೆ ಸಖತ್ತು ಜನ ಇದ್ದಾರೆ ಫ್ರೆಂಡ್. ದೇವರಿಗೆ ಪೂಜೆ ಮಾಡಿ ಈಗ ಒಳಗಡೆ ಇಡೋಕ್ಕೆ ಎಲ್ಲ ಸಿದ್ಧ ಮಾಡ್ಕೊತಾ ಇದ್ದಾರೆ. ಮತ್ತು ಚಿಕ್ಕ ಚಿಕ್ಕ ದುರ್ಗಿಗಳನ್ನೂ ಅಷ್ಟೇ ಎಲ್ಲ ಇಡಬೇಕಲ್ಲ, ಎಲ್ಲ ಸಿದ್ಧ ಮಾಡ್ಕೊತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಲಾಸ್ಟಿಗೆ ನಮ್ಮ ದುರ್ಗಿಗಳನ್ನೆಲ್ಲ ಹೇಗೆ ಕೂರಿಸಿದ್ದಾರೆ ಅಂತ. ಮಾಡಿದೆ ಬಿಡು. ಎಲ್ಲ ದುರ್ಗಿಗಳನ್ನ ನೋಡ್ಕೊಂಡು ನಾವು ತೀರ್ಥ ಪ್ರಸಾದನ ತಗೊಂಡು, ಜನ ರಶ್ ಇದ್ದಾರೆ, ನಾವು ಎಷ್ಟು ಕ್ಯೂ ಅಲ್ಲಿ ಬಂದು ನಿಂತ್ಕೊಂಡ್ರು ಅಡ್ಡಂಬಡ್ಡ ಹೋಗ್ತಾನೆ ಇರ್ತಾರೆ. ಆದ್ರೂ ಅಂತ ನಾವು ಎಲ್ಲ ತಗೊಂಡು ಹೊರಗಡೆ ಬಂದು ಅವಲಕ್ಕಿ ಕೊಟ್ಟಿದ್ರು. ನನ್ನ ಮಗ ತಿಂತಾ ಇದ್ದ, ನನ್ನ ಮಗನೂ ನಾನು ಇಬ್ಬರು ಬಂದಿದ್ವು. ನಂದು 2ನೇ ಮಗ ಮಂಕೊಂಡಿದ್ದ, ಇಲ್ಲಾಂದರೆ ಅವನು ಎತ್ಕೊಬರ್ಬೇಕಾಗಿತ್ತು. ಅವನು ನಾನು ಪ್ರಸಾದ ತಿನ್ಕೊಂಡು ಅವನಿಗೆ ಹೇಳ್ತಿದ್ದೆ, ಕಣ್ಣಿಗೆ ಹೊತ್ಕೊಂಡು ತಿನ್ನಬೇಕು ಮಗನೇ ಪ್ರಸಾದನ ಯಾವತ್ತೂ ಅಂತ ಹೇಳಿ ನಾನು ಕಣ್ಣಿಗೆ ಹೊತ್ಕೊಂಡು ತಿಂದು ನಮ್ಮ ಮನೆ ಕಡೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಮತ್ತು ಚಳಿ ಇದೆ, ಚಿಕ್ಕಮಂಗ್ಳೂರಲ್ಲಿ ಸಖತ್ತು ಚಳಿ ಇದೆ. ಸರಿ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್, ಬಾಯ್ ಬಾಯ್.